ಸೊ ಇಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯ ನಿಮಗೆ ಹೇಳಲಿಕ್ಕಿದೆ. ನಾನು ಎಲ್ಲಿ ಸಹ ಹಾಕಲಿಲ್ಲ, ಬಟ್ ನಾನು ಹೇಳ್ತಿದ್ದೀನಿ ಅಂತ ಅಂದರೆ ಅವರಿಗೆ ನಾನು ಈ ವಿಡಿಯೋ ಮೂಲಕ ಹೇಳ್ತಾ ಇದ್ದೀನಿ, ಇದರ ನಂತರ ಅದು ಬರುತ್ತೆ ಅಂತ. ಓಕೆನಾ? ಎಂತ ಸಹ ಹೇಳಿ ಇಲ್ಲಿದು ಸೆಕೆ ಅಲ್ಲ ಮಾತ್ರ ಸತ್ಯ ಹೇಳ್ತೇನೆ. ನಾನು ಹೇಳಿದ್ದೆ ಊಟ ಮಾಡಿ. ಓಕೆ, ನಾನು ಹೇಳಿದ್ನಲ್ಲ ಕೆಲವೊಂದು ನಾನು ಲೈಫಲ್ಲಿ ತುಂಬ ಡಮ್ ಡಿಸಿಷನ್ಸ್ ತಗೊಳ್ತೇನೆ. ಆ್ಯಂಡ್ ಒನ್ ಅಮಂಗ್ ದೆಮ್ ಈಸ್ ಫಾರ್ ದ ಫಸ್ಟ್ ಟೈಮ್ ನನ್ನ ಹಸ್ಬೆಂಡ್ ಹೇಳಿದ್ರು ಹಿ ಕ್ಯಾನ್ ಸಿ ದ ಡಿಫ್ರೆನ್ಸ್ ಅಂತ. ಇಲ್ಲದ್ರೆ ಯಾವಾಗಲೂ ಎಂತ ಮಾಡಿಸ್ಕೊಂಡು ಬಂದೆ ಅಂತ ಕೇಳ್ತಾರೆ. ಎಷ್ಟು ಸಾಕಾಯಿತು ಅಂದರೆ ಕಾಣ್ ಟೆಲ್ ಯು ಗೈಸ್. ನನ್ನ ಮಮ್ಮಿ ತುಂಬ ಚಂದ ಪುರಿ ರೊಟ್ಟಿ ಮಾಡ್ತಾರೆ ಆಯ್ತಾ. ಓಕೆ, ನಾನು ನಿಮಗೆ ಆಗ ಹೇಳಲಿಲ್ಲಲ್ಲ ಏನು ಇನ್ನೊಂದು ವಿಷಯ ಅಂತ. ಇನ್ನೊಂದು ಏನು ಅಂದರೆ ನನಗೆ ದೇವರಾಣಿ ಗೊತ್ತಿಲ್ಲ ಇದೆಲ್ಲ ಹಾಕ್ಬೇಕಾ ಹೇಗೆ ಕತೆ ಅಂತ. ಗೈಸ್ ಇಟ್ ಲಿಟರಲಿ ವೆಂಟ್ ಇನ್ ಚೆಫ್ ಚೈತಾಲಿ. ಹಾಯ್ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ತುಂಬ ಟೈಮ್ಗಳ ನಂತರ ನಾನು ಮತ್ತೆ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಅಂತ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೀನಿ. ಆ್ಯಕ್ಚುಲಿ ಈ ವಿಡಿಯೋ ಬರೋಕ್ಕಿಂತ ಮುಂಚೆ ಒಂದು ಚಾಲೆಂಜ್ ವಿಡಿಯೋ ಬರಬೇಕಾಗಿತ್ತು, ಬಟ್ ನನ್ನ ಹತ್ರ ಅದು ವಿಡಿಯೋ ಸದ್ಯಕ್ಕೆ ಸಿಗ್ತಾ ಇಲ್ಲ. ಅದು ಬೇರೆ ಫೋನಲ್ಲಿ ಮಾಡಿದ್ದು. ಸೊ ಅದನ್ನು ತಗೊಳ್ಳೋದಕ್ಕೆ ನನ್ನ ಸಿಸ್ಟರ್ ಇನ್ ಲಾ ಬೇರೆ ಎಲ್ಲರೂ ಸಲಹಕ್ಕೆ ಹೋಗಿದ್ದಾರೆ. ಅವ್ರು ಬಂದ ನಂತರ ಅದನ್ನು ಹಾಕ್ತೀನಿ. ಸೊ ಅಲ್ಲಿ ತನಕ ತುಂಬ ಗ್ಯಾಪ್ ಬೇಡ ಅಂತ ಒಂದು ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ. ಇಟ್ಸ್ ಅ ವೀಕೆಂಡ್, ಇವತ್ತು ಸ್ಯಾಟರ್ಡೇ. ಸೊ ಇಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯ ನಿಮಗೆ ಹೇಳಲಿಕ್ಕಿದೆ. ನಾನು ಎಲ್ಲಿ ಸಹ ಹಾಕಲಿಲ್ಲ, ಬಟ್ ನಾನು ಹೇಳ್ತಿದ್ದೀನಿ ಅಂತ ಅಂದರೆ ಐ ಗಾಟ್ ಮೈ ಲೈಸೆನ್ಸ್ ಗೈಸ್. ಗಾಡಿ ಬಗ್ಗೆ ಗಂಧ ಗಾಳಿ ಗೊತ್ತಿಲ್ದಿರೋ ನಾನು ಗಾಡಿ ಬಿಡ್ತಿದ್ದೀನಿ ಅಂದರೆ ನನಗೆ ನಂಬಲಿಕ್ಕೆ ಆಗ್ತಾಯಿಲ್ಲ. ಅಷ್ಟೊಂದೇನು ಗಾಡಿಗೆ ಬಿಡ್ತಾ ಇಲ್ಲ. ಒಂದು ವೀಕೆಂಡ್ಸ್ ಆ ಕಡೆ ಈ ಕಡೆ ಎಲ್ಲ ಹೋಗ್ತಾ ಇದ್ದೀನಿ. ಇವತ್ತು ವೀಕೆಂಡ್ ಅಲ್ವಾ, ಸೊ ನಮ್ಮದೊಂದು ನಾರ್ಮಲ್ ರಿಚುವಲ್ ಇದೆ ಗ್ರಾಸರಿ ಶಾಪಿಂಗ್ ಮಾಡೋದು. ಸೊ ಯಾವಾಗಲೂ ನನ್ನ ಹಸ್ಬೆಂಡ್ ಹೋಗೋದು ನಾನು ಪಕ್ಕದಲ್ಲಿ ಕೂತ್ಕೊಂಡು ಮೊಬೈಲ್ ನೋಡ್ಕೊಂಡು ಹೋಗ್ತಿದ್ದೆ. ಬಟ್ ಇವತ್ತು ನಾನೇ ಬಿಟ್ಕೊಂಡು ಲೂಲುಗೆ ಹೋಗಿ, ಅಂದರೆ ನನ್ನ ಹಸ್ಬೆಂಡ್ ಇದ್ದಾರೆ ಪಕ್ಕದಲ್ಲಿ ಆಯಿತಾ. ಇದೊಂದು ವಿಷಯ ನಿಮಗೆ ಹೇಳಬೇಕಿತ್ತು. ಸೊ ಹಾಗೆ ಇವತ್ತು ನಾನೊಂದು ಗಾಡಿ ಬಿಡೋದು ವಿಶೇಷ, ಇನ್ನೊಂದು ಲೂಲಿಗೆ ಹೋಗಿ ಶಾಪಿಂಗ್ ಮಾಡಿ ತರೋದು, ಆಮೇಲೆ ಇನ್ನೊಂದೇನೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಬಟ್ ಅದು ಶೋರ್ ಇಲ್ಲ ಏನಾಗುತ್ತೆ ಅಂತ. ಬಟ್ ನೋಡುವ ಇವತ್ತು ಸಂಜೆ ತನಕ ಏನೆಲ್ಲ ಆಗುತ್ತೆ ಅನ್ನೋದು ಇವತ್ತಿನ ಡೈಲಿ ಬ್ಲಾಗ್ ಆಗಿರುತ್ತೆ. ಆ್ಯಂಡ್ ನಾನು ಹೇಳಿದ್ನಲ್ವಾ ಅದು ಚಾಲೆಂಜ್ ವಿಡಿಯೋ ಒಂದು ಹಾಕೋದಿಕ್ಕಿದೆ ಅಂತ. ಅದಕ್ಕೆ ತುಂಬ ದುಬೈ ಫ್ಯಾನ್ಸ್ ಇದ್ದಾರೆ. ಅವರಿಗೆ ನಾನು ಈ ವಿಡಿಯೋ ಮೂಲಕ ಹೇಳ್ತಾ ಇದ್ದೀನಿ, ಇದರ ನಂತರ ಅದು ಬರುತ್ತೆ ಅಂತ. ಓಕೆನಾ? ಸೊ ಲೆಟ್ಸ್ ಗೋ. ಓಕೆ ಗೈಸ್, ಈಗ ಹೊರಡು ಆಯಿತಾ. ನಾನು ಜಡ್ಜ್ ಮಾಡಬೇಡಿ, ನಾನು ಇನ್ನೂ ಸಹ ಎಲ್ಗೋಣ. ರೆಡಿ? ಹೋಗ್ಲಿಯಾ? ಚಲೋ. ಹಾಗೆ ನನ್ನದು ಮೈನ್ ಪ್ರಾಬ್ಲಮ್ ಏನು ಗೊತ್ತಾ ಗೈಸ್, ಗಾಡಿ ಬಿಡೋದಲ್ಲ, ರೋಡ್. ನನಗೆ ಆಫೀಸಿಂದ ಮನೆಯಿಂದ ಆಫೀಸ್ ಮಾತ್ರ ಗೊತ್ತಿತ್ತು. ಓಕೆ, ಸೊ ಹಾಗಾಗಿ ರೋಡ್ ಒಂದು ಗೊತ್ತಾದರೆ ಐ ಥಿಂಕ್ ಐ ಕ್ಯಾನ್ ಡ್ರೈವ್ ವೆಲ್. ಹಾಗೆ ಅದೊಂದು ಸಂಗತಿ ನಿಮಗೆ ಹೇಳಬೇಕು. ಮತ್ತು ನನಗೆ ಈಗ ಹೇಳಬೇಡಿ ಗಾಡಿ ಬಿಡ್ತಾ ಮಾತಾಡಬಾರ್ದು ಆ್ಯಂಡ್ ಆಲ್ ಆಫ್ ದ್ಯಾಟ್. ನಿಮ್ಮ ಹತ್ರ ಮಾತಾಡಲಿಲ್ಲ ಮತ್ತೆ ಯಾರ ಹತ್ರ ಮಾತಾಡಲಿಲ್ಲ ಹಾಗೆ. ಓಕೆ, ಇನ್ನು ಲೂಲುವಲ್ಲಿ ಸಿಗುವ ಗೈಸ್. ಚಲೋ, ಬಾಯ್. ನೋಡಿ ಗೈಸ್, ಐ ಪಾರ್ಕ್ಡ್ ಇಟ್ ಸೋ ಪರ್ಫೆಕ್ಟ್ಲಿ. ಎಂತ ಸಹ ಹೇಳಿ ಇಲ್ಲಿದು ಸೆಕೆ ಅಲ್ಲ ಮಾತ್ರ ಸತ್ಯ ಹೇಳ್ತೇನೆ. ಓಕೆ ಚಲೋ, ಐ ಗೋಯಿಂಗ್ ಟು ದ ಲೂಲು. ಲೆಟ್ಸ್ ಸ್ಟಾರ್ಟ್ ದ ಶಾಪಿಂಗ್. ಓಕೆ ಗೈಸ್, ವಿ ಆರ್ ಸ್ಟಾರ್ಟೆಡ್ ದ ಶಾಪಿಂಗ್ ಆಯಿತಾ. ಎಂತ ತಗೊಳ್ಳೋದು ವಾರ ಹೇಗೆ ಖಾಲಿ ಆಗ್ತದೆ ಗೊತ್ತಿಲ್ಲ ಮಾರೆ. ಪ್ರತಿ ವಾರ ಬರ್ತೀವಿ ಆ್ಯಂಡ್ ವೀಕೆಂಡ್ ಆಗುವಾಗ ಲಿಟ್ರಲಿ ಎಲ್ಲ ಖಾಲಿ ಆಗಿರ್ತದೆ. ಅಂದರೆ ನಾವು ತಿಂತೀವಿ ಅಂತ ಅರ್ಥ ಅಲ್ಲ. ಇದೇ ತಗೊಳ್ಳಲ್ಲ, ಕಲರ್ ಉಂಟು. ಆ್ಯಕ್ಚುಲಿ ಚೆಕ್ ಮಾಡ್ತಿರೋದು ಎಂತ ಗೊತ್ತುಂಟ, ಎಂತ ಹೇಳ್ತಾರೆ ಇದಕ್ಕೆ, ಟಿಶ್ಯೂ ಸ್ಪಾಂಜ್ ಕ್ಲೋತ್ ಆ್ಯಕ್ಚುಲಿ ಆಯಿತಾ. ನೀವೆಲ್ಲ ಯೂಸ್ ಮಾಡ್ತೀರಾ? ನಾವು ಇದನ್ನು ಸ್ಕಾಚ್ ಬ್ರೈಟ್ ಯೂಸ್ ಮಾಡ್ತಿದ್ವಿ, ಅದು ಖಾಲಿಯಾಗಿದೆ. ಬಟ್ ತುಂಬ ಒಳ್ಳೆ ಆಗುತ್ತೆ ಆ್ಯಕ್ಚುಲಿ. ನಮ್ಮ ಫ್ಲೋರಲ್ಲಿ ಎಂತಾದರೂ ವೈಪ್ ಮಾಡಲಿಕ್ಕಿದ್ರೆ ವೆರಿ ಕ್ಲೀನಾಗಿ ವೈಪ್ ಆಗುತ್ತೆ. ಆ್ಯಂಡ್ ದೆನ್ ಇಟ್ ಇಸ್ ರೀಯೂಸೇಬಲ್. ಯು ವಾಶ್ ಇಟ್ ಆ್ಯಂಡ್ ದೆನ್ ಯೂಸ್ ಇಟ್ ಅಗೇನ್. ಸೊ ಅದು ನೋಡೋಕ್ಕೆ ಬಂದಿದ್ದೀವಿ. ಬಟ್ ವಿ ಡೋಂಟ್ ನೋ ವಿಚ್ ಒನ್ ಟು ಬೈ. ನಿಮಗೆ ನಾನು ಇನ್ನೊಂದು ವಿಷಯ ಹೇಳಬೇಕು. ನನಗೆ ಇಲ್ಲಿ ಜಾಸ್ತಿ ವೀಡಿಯೋ ಮಾಡಲಿಕ್ಕಾಗಲ್ಲ, ಬಿಕಾಸ್ ಊರಲ್ಲೆಲ್ಲ ನಾವು ಪಬ್ಲಿಕ್ ಪ್ಲೇಸಲ್ಲಿ ಎಷ್ಟು ಆರಾಮಲ್ಲಿ ಮಾಡ್ಬೋದು. ಓಕೆನಾ? ಬಟ್ ಇಲ್ಲಿ ನಾವು ಹಾಗೆ ವೀಡಿಯೋ ಮಾಡುವಾಗಿಲ್ಲ. ಸೊ ಹಾಗಾಗಿ ನಾನು ಇಲ್ಲೇ ಸ್ಟಾಪ್ ಮಾಡ್ತೀನಿ. ಲೂಲು ಶಾಪಿಂಗ್ ಇದು. ಇಲ್ಲಿಂದೆಲ್ಲ ತಗೊಂಡು ಹೊರಗೆ ಹೋದ ನಂತರ ಐ ವಿಲ್ ಟಾಕ್ ಟು ಯು ಆಲ್ ಆಯಿತಾ. ನಮ್ಮ ಗ್ರಾಸರಿ ಶಾಪಿಂಗ್ ಆಗಿ ವಿ ಆರ್ ಗೋಯಿಂಗ್ ಅಪ್ ಸ್ಟೇರ್ಸ್. ಲೈಫಲ್ಲಿ ನನಗೆ ಇಷ್ಟ ಆಗದ ಥಿಂಗ್ ಆಫ್ಟರ್ ಕಮಿಂಗ್ ಟು ಒಮಾನ್
ಈಸ್ ಗೋಯಿಂಗ್ ಟು ಲೂಲು ಶಾಪಿಂಗ್. ಯಾಕಂದರೆ ಶಾಪಿಂಗ್ ಮಾಡೋದು ಒಂದಾದರೆ ಮನೆಗೆ ಹೋಗಿ ಅದನ್ನು ಸೆಟ್ ಮಾಡಿ ಇಡೋದು ಇನ್ನೊಂದರ ಗಾಳಿ. ಅದೆಲ್ಲ ತೋರಿಸ್ತಾರೆ ನಿಮಗೆ, ಬನ್ನಿ ಬನ್ನಿ. ಈಗ ನಾವು ಮೇಲೆ ಬಂದಿದ್ದೇವೆ ಸ್ಟೇಷನರಿ ಸೆಕ್ಷನಿಗೆ. ಜೆಲ್ ಪೆನ್ಗಳು ತಗೊಳ್ಳೋದಕ್ಕಂತ ಬಂದಿದ್ದೇವೆ. ಕ್ಯಾನ್ ಯು ಸಿ ದ್ಯಾಟ್? ಇದೆಲ್ಲ ಜೆಲ್ ಅಲ್ವಾ? ಸೋ ಮೆನಿ. ಓಕೆ ಗೈಸ್, ಅಂತೂ ನಮ್ಮ ಲೂಲು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. 10:00 ಬಂದಿದ್ದೇವೆ. ಇಟ್ಸ್ ಲಿಟ್ರಲಿ ಲೈಕ್ 11:35 ಇವಾಗ. ಅಂದರೆ 1 hour ತೊಗೊಂಡ್ವಿ ನಾವು ಶಾಪಿಂಗ್ ಮಾಡಲಿಕ್ಕೆ. ಎಷ್ಟು ಲೇಝಿ ಇದ್ದೇವೆ ಅಂದರೆ ನಾವಿದು ತುಂಬ ಸ್ಲೋ ಆಗಿ ಶಾಪಿಂಗ್ ಮಾಡಿದ್ರೆ ನಮಗೆ ಫೀಲ್ ಆಯಿತು. ಬಿಕಾಸ್ ಅಷ್ಟು ಸಾಕಾಗ್ತಾ ಉಂಟು. ಆ್ಯಂಡ್ ನಿಮಗೆ ನಾನು ಇನ್ನೊಂದು ಹೇಳಬೇಕು, ನಾನು ನನ್ನ ಲೈಫಲ್ಲಿ ಕೆಲವೊಂದು ಸಲ ತುಂಬ ಡಮ್ ಡಿಸಿಷನ್ಸ್ ತಗೊಳ್ತೀನಿ. ಫಾರ್ ಎಕ್ಸಾಂಪಲ್ ಇದು ನನಗೆ ಬೇಡ ಇತ್ತು, ಆನ್ ಮಾಡು, ಆದರೆ ಸಹ ಓಕೆ. ನಾನು ಹೇಳಿದ್ನಲ್ಲ, ಕೆಲವೊಂದು ನನ್ನ ಲೈಫಲ್ಲಿ ತುಂಬ ಡಮ್ ಡಿಸಿಷನ್ಸ್ ತಗೊಳ್ತೇನೆ. ಆ್ಯಂಡ್ ಒನ್ ಅಮಂಗ್ ದೆಮ್ ಈಸ್ ಒಂದು ನಿಮಿಷ ಇದು ಕಾಣ್ತುಂಟ ನಿಮಗೆ? ಇದು ಆ್ಯಕ್ಚುಲಿ ಚೆನ್ನಾಗಿದೆ. ಇಟ್ಸ್ ನಾಟ್ ಲೈಕ್ ಇಟ್ಸ್ ಬ್ಯಾಡ್, ಇಟ್ಸ್ ನೈಸ್. ಬಟ್ ಸೋಡಾ ಅಲ್ವಾ, ಜಾಸ್ತಿ ಕುಡಿಲಿಕ್ಕೆ ಆಗೋದಿಲ್ಲ. ಆ್ಯಂಡ್ ಅದು ಗೊತ್ತಿದ್ದು ನಾನು ತಗೊಂಡು ಈಗ ಹಣ ಕೊಟ್ಟಾಗಿದೆ, ಕುಡಿಬೇಕಲ್ಲ ಅಂತ ಕುಡಿತಾ ಇದ್ದೀನಿ. ಇಟ್ಸ್ ನೋ ಶುಗರ್ ಅಂತ ಹೇಳಿದ್ದಾರೆ. ಎಷ್ಟು ಸಾಕಾಯಿತು ಅಂದರೆ ಕಾಣ್ ಟೆಲ್ ಯು ಗೈಸ್. ಇಲ್ಲಿದ್ದು ಬಿಸಿಗೆ ಶಾಪಿಂಗ್ ಮಾಡೋದು ಬರೋದು ಇಟ್ಸ್ ನಾಟ್ ಈಸಿ. ಈಗ ಇನ್ನೊಂದು ವಿಷಯ ಏನಂದರೆ, ಮನೆಗೆ ಹೋಗಿದ್ದಾನೆಲ್ಲ ಮತ್ತೆ ಸೆಟ್ ಮಾಡಬೇಕಲ್ಲ, ಅದೊಂದು ಇನ್ನೊಂದು ದೊಡ್ಡ ಕೆಲಸ. 11:37 ಏನೋ ಆಗಿದೆ, ಸಾರಿ 11:37 ಆಗಿದೆ. ಇನ್ನು ಮನೆಗೆ ಹೋಗಿ ನಾವು ಅಡುಗೆ ಮಾಡಬೇಕು, ಚಿಕನ್ ಮಾಡಬೇಕು ಅಂತ ಇದ್ದೇವೆ. ಸೂಪರ್ ಟಯರ್ಡ್ ಗೈಸ್. ಲೆಟ್ಸ್ ಸಿ. ನಾವು ಮನೆ ರೀಚ್ ಆದ್ವಿ, ವಿ ಆರ್ ಇನ್ ಲಿಫ್ಟ್. ಇನ್ನು ಹೋಗಿ ಚಿಕನ್ ಮಾಡಬೇಕು. ಆಯಿತಾ, ನಿಮಗೆ ಮತ್ತೆ ಸಿಗುವ. ಹಾಗೆ ನಮ್ಮ ಮನೇಲಿ ಇವತ್ತು ಕೋರಿ ರೊಟ್ಟಿ ಮಾಡಿದ್ದಾರೆ. ನನ್ನ ಮಮ್ಮಿ ತುಂಬ ಚಂದ ಕೋರಿ ರೊಟ್ಟಿ ಮಾಡ್ತಾರೆ ಆಯಿತಾ. ನಾನು ಟೇಸ್ಟ್ ಮಾಡ್ತೇನೆ ಈಗ. ಆಮೇಲೆ ನಾರ್ಮಲ್ ಫಿಶ್ ಫ್ರೈ. ಇಲ್ಲಿ ಒಬ್ಬಳಿಗೆ ಪಕ್ಕದಲ್ಲಿ ತುಂಬ ಹಸಿ ಹೋಗ್ತುಂಟು, ಆದರೆ ಅವಳನ್ನು ಬಿಡ್ತಾ ಇಲ್ಲ ಊಟ ಮಾಡಲಿಕ್ಕೆ. ಬಿಕಾಸ್ ಟೀಚರ್ ಆ್ಯಂಡ್ ದ ಸ್ಟೂಡೆಂಟ್. ನಾನು ಹೇಳಿದ್ದೆ ಊಟ ಮಾಡಿ. ನೋಡಿ ನೋಡಿ ಕಿತಪತಿರಾಯ. ನಿಮ್ಮ ಮನೇಲಿ ಮಕ್ಕಳಿದ್ದಾರಲ್ಲ, ಇದ್ರೆ ಹೀಗೆ ಇರ್ತಾರೆ ಬಿಡಿ. ಅದು ಬೇರೆ ಗಂಡು ಮಕ್ಕಳು ಅಂದರೆ ನೆಕ್ಸ್ಟ್ ಲೆವೆಲ್. ತುಂಬ ಜನ ಸುಕ್ಕ ಅಂದರೆ ಕೋಳಿ ರಸ ಮಾಡ್ತಾರೆ. ಬೇಕಿರೋ ಮನೆಗೆ ಕರೀರ ಆಯ್ತಾ. ಓಕೆ ಗೈಸ್, ನಾನು ನಿಮ್ಗೆ ಆಗ ಹೇಳಿದ್ದೆ 2 ಮೇನ್ ವಿಷಯ ಉಂಟು. ಒಂದು ವಿಷಯ ಹೇಳಿದೆ ಗಾಡಿ ಬಿಡೋದು. ಇನ್ನೊಂದು ವಿಷಯ ಏನಾದರೂ ಸಂಜೆ ಹೇಳ್ತೇನೆ ಆಯಿತಾ. ಅದು ತನಕ ನೋಡ್ತಾರೆ. ಹಲೋ, ವೆಲ್ಕಮ್ ಬ್ಯಾಕ್. ಊಟ ಎಲ್ಲ ಆಗಿ ಒಂದು ಒಳ್ಳೆ ನಿದ್ರೆ ಎಲ್ಲ ಮಾಡಿ ಇವಾಗ ಸಂಜೆ ಚಹಾ ಬೇರೆ ಕುಡ್ದಿದ್ದೇವೆ. ನಾನೊಂದು ಕ್ವಿಕ್ಕಾಗಿ ಒಂದು ಐಬ್ರೋ ಶೇಪ್ ಮಾಡಬೇಕು ಅಂತ ಅಂದ್ಕೊಂಡು ಹೊರಟಿದ್ದೀನಿ. ತುಂಬ ದಿನದಿಂದ ಅಂದ್ಕೋತಾ ಇದ್ದೀನಿ ಆಯಿತಾ. ಒಂದು ನಿಮಿಷ. ತುಂಬ ದಿನದಿಂದ ಅಂದ್ಕೋತಾ ಇದ್ದೀನಿ ಪಾರ್ಲರ್ಗೆ ಹೋಗಬೇಕು. ಬಟ್ ಇಷ್ಟು ಲೇಸಿ ಆಗ್ತಿದೆ ಅಂದರೆ ಹೋಗೋಕ್ಕೆ ಆಗ್ತಿರಲಿಲ್ಲ. ಸೊ ಇವಾಗ ಹೊರಟಿದ್ದೀನಿ. ಅದೊಂದು 5-10 ನಿಮಿಷ ತಗೊಳುತ್ತೆ. ಇಲ್ಲಿ ಹತ್ತಿರದಲ್ಲಿ ನಿಲೋಫರ್ ಖಾನ್ ಅಂತ, ಯಾರಿಗಾದರೂ ರೂವಿಯಲ್ಲಿರುವವರಿಗೆ ಹೋಗಬೇಕು ಅಂತಿದ್ರೆ ಐ ಥಿಂಕ್ ಯು ಕ್ಯಾನ್ ವಿಸಿಟ್ ನಿಲೋಫರ್ ಖಾನ್ ಅಂತ. ತುಂಬ ಚೆಂದ ಎಲ್ಲ ಸರ್ವಿಸಸ್ ಮಾಡಿಸ್ತಾರೆ. ಸೊ ಅಲ್ಲಿ ಹೊರಡ್ತಾ ಇದ್ದೀನಿ. ಸೊ ಅಲ್ಲಿಗೆ ಹೋಗಿ ಬಂದ ನಂತರ ಓಕೆ, ನಾನು ನಿಮಗೆ ಆಗ ಹೇಳಲಿಲ್ಲಲ್ಲ ಇನ್ನೊಂದು ವಿಷಯ ಅಂತ. ಇನ್ನೊಂದು ಏನು ಅಂದರೆ, ಇವತ್ತು ನೂಡಲ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಇದರಲ್ಲಿ ಎಂಥ ವಿಶೇಷ ಇಲ್ಲ ಆಯಿತಾ. ಬಟ್ ನಾವು ಮನೆಯಲ್ಲಿ ಯಾವುದು ಟ್ರೈ ಮಾಡಲಿಲ್ಲ, ಫಸ್ಟ್ ಟೈಮ್ ನಾವು ಮಾಡ್ತಿರೋದು. ಆ್ಯಂಡ್ ನನಗೆ ಉಂಟಲ್ಲ ಹೊಸ ರೆಸಿಪೀಸ್ ಎಲ್ಲ ಟ್ರೈ ಮಾಡೋದು ತುಂಬ ಇಷ್ಟ. ತುಂಬ ಮಾಡಿದ್ದೀನಿ, ಬಟ್ ಯಾವುದೋ ಸಹ ವ್ಲಾಗ್ ಎಲ್ಲ ಮಾಡಿ ಹಾಕಲಿಲ್ಲ. ಸೊ ಇವತ್ತು ಮಕ್ಕಳಿಗೆ ನಾಳೆ ಸ್ಕೂಲ್ ಉಂಟಲ್ಲ, ಸೊ ಅವ್ರು ಹೇಳ್ತಾ ಇದ್ರು ನೂಡಲ್ಸ್ ಮಾಡುವ ಒಂದು ದಿನ ಅಂತ. ಸೊ ಇವತ್ತು ಲೂಲು ಬೇರೆ ಹೋಗಿದ್ವಿ ಅಲ್ಲ, ಸೊ ತಗೊಂಡು ಬಂದಿದ್ದೀನಿ. ಸೊ ಹಾಗಾಗಿ ಇವತ್ತು ನಾವು 3 ಜನ ಸೇರಿಕೊಂಡು ನೂಡಲ್ಸ್ ಮಾಡಬೇಕಂತಲೂ ಇದ್ದೀವಿ. ಸೊ ಫಸ್ಟ್ ಈಗ ಪಾರ್ಲರ್ಗೆ ಹೋಗಿ ಬಂದುಬಿಟ್ಟು ಸ್ನಾನ ಎಲ್ಲ ಆಗಿ ಆದ ನಂತರ ಸ್ಟಾರ್ಟ್ ಮಾಡ್ತೀವಿ. ಸೊ ಅದೊಂದು ಕಂಟೆಂಟ್ ಇದೆ ಆಯಿತಾ. ಸೊ ಅದರ್ ದೆನ್ ದ್ಯಾಟ್ ಟುಡೇಸ್ ಡೇ ವಾಸ್ ವೆರಿ ಪ್ರೊಡಕ್ಟಿವ್ ಅಂತ ನನಗನ್ನಿಸ್ತು. ನೋಡೋಣ. ಹಾಯ್ ಗಾಯ್ಸ್, ನನಗೆ ಹೇಳಿ ನಾನು ಐಬ್ರೋಸ್ ಮಾಡಿದ ಡಿಫ್ರೆನ್ಸ್ ಗೊತ್ತಾಗ್ತದೆ ಆಗ ಮತ್ತು ಇವಾಗಕ್ಕಿಂತ. ಫಾರ್ ದ ಫಸ್ಟ್ ಟೈಮ್ ನನ್ನ ಹಸ್ಬೆಂಡ್ ಹೇಳಿದರು ಹಿ ಕ್ಯಾನ್ ಸಿ ದ ಡಿಫ್ರೆನ್ಸ್ ಅಂತ. ಇಲ್ಲಾಂದರೆ ಯಾವಾಗ ಎಂತ ಮಾಡಿಸ್ಕೊಂಡು ಬಂದೆ ಅಂತ ಕೇಳ್ತಾರೆ. ಇವತ್ತು ಐ ಲೈಕ್ ದಿಟ್. ಇಫ್ ಯು ಆಲ್ ವಾಂಟ್ ಟು ನೋ ಯು ಶುಡ್ ಕಮ್ ಹಿಯರ್. ನೋಡಿ ಇದೆ ನಿಲೋಫರ್ ಖಾನ್ ಅಂತ. ನೋಡಿ ಲೈಟ್ ಆಯ್ತು ನಾನು ಹಾಕೋಗ್ಲಿ ಇದೆ ಆಯಿತಾ.
ಇದು ಎಕ್ಸಾಕ್ಟ್ ಸಿಗ್ನಲ್ ಹತ್ರ ಇದೆ, ರೂವಿ. ದಾಟ್ಸ್ ಇಟ್ ಅಲ್ಲ, ಪೊಲೀಸ್ ಸ್ಟೇಷನ್ ಹತ್ರ. ಓಕೆ ಓಕೆ, ಇವಾಗ ನೂಡಲ್ಸ್ ರೆಡಿ ಮಾಡಲಿಕ್ಕೆ ಎಲ್ಲ ರೆಡಿ ಮಾಡಿದ್ದೀನಿ, ನೋಡುವ. ಓಕೆ, ನಾನಿವತ್ತು ನೂಡಲ್ಸಲ್ಲಿ ತುಂಬ ಸಿಂಪಲ್ ಆಗಿರೋ ಒಂದು ರೆಸಿಪಿ ಮಾಡೋದಾಯ್ತಾ. ತುಂಬ ನೂಡಲ್ಸ್ ಎಕ್ಸ್ಪರ್ಟ್ಸ್ ಎಲ್ಲ ಇರ್ಬೋದು, ನಾನು ಜಡ್ಜ್ ಮಾಡಬೇಡಿ. ನಾನೊಂದು ಅಂದರೆ ಫ್ರೈಡ್ ರೈಸ್ ಮಾಡ್ತೇನೆ ಯೂಶ್ವಲಿ, ಸೊ ಅದೇ ಥರ ನೂಡಲ್ಸನ್ನು ಮಾಡ್ತಾಯಿದ್ದೇನೆ. ಬಟ್ ನನಗೆ ನೂಡಲ್ಸ್ ಎಷ್ಟು ಬೇಯಬೇಕು ಅದರ ಸ್ವಲ್ಪ ಐಡಿಯಾ ಅಷ್ಟೊಂದಿಲ್ಲ. ನಾನೊಂದು ಇನ್ಸ್ಟಾಗ್ರಾಮಲ್ಲಿ ರೀಲ್ ನೋಡಿದೆ, ಅದರ ಪ್ರಕಾರ ಮಾಡ್ತೀನಿ ಆಯಿತಾ. ನಾನು ಆ್ಯಕ್ಚುಲಿ ಆಗ ಹೇಳಿದೆ ನನ್ನ ಜೊತೆ ಅವರಿಬ್ಬರು ಕೂಡ ಸೇರ್ಕೊಂಡು ಮಾಡ್ತಾರಂತ, ಬಟ್ ಅವ್ರು ಸ್ವಲ್ಪ ಬ್ಯುಸಿ ಆದರು, ಸೊ ನಾನೊಬ್ಬಳೇ ಮಾಡ್ತಾಯಿದ್ದೀನಿ. ಇಟ್ಸ್ ವೆರಿ ಸಿಂಪಲ್, ಬೇಸಿಕ್. ಓಕೆ, ನಂತರ ಮಾಡದೇನೇ ಇರೋರು ಯು ಕ್ಯಾನ್ ಟ್ರೈ ಇಟ್, ಮಾಡಿ ಎಕ್ಸ್ಪರ್ಟ್ ಆಗಿರೋರೆಲ್ಲ ಓಕೆ, ಐ ವಿಲ್ ಟೇಕ್ ಯುವರ್ ಸಜೆಷನ್ಸ್ ಫ್ಯೂಚರಲ್ಲಿ, ಆಯಿತಾ. ಓಕೆ, ಸೊ ಇವಾಗ ನೀರು ಬಾಯ್ಲಿಗೆ ಇಟ್ಟಿದ್ದೀನಿ, ಚಾಪೆಲ್ಲ ಮಾಡಿ ಆಗಿದೆ, ಮಾಡುವ. ನಾನು ಈ ನೂಡಲ್ಸ್ ತೊಗೊಂಡು ಬಂದಿದ್ದೀನಿ. ನೂಡಲ್ಸ್ ಹುಡುಕ್ಲಿಕ್ಕೆ ಒಂದು ಸಾಹಸ ಮಾಡಿದ್ದೀನಿ ಅಂದರೆ ಐ ಕಾಂಟ್ ಟೆಲ್ ಯು ಗೈಸ್. ಎಂಥ ಸೆಕೆ ಮಾರೆ. ನಾನು ಬೇರೆ ಡೋರ್ ಹಾಕಿದೆ ಕಿಚನ್ ಇದು, ಬಿಕಾಸ್ ಕಾಲಲ್ಲಿ AC ಆನ್ ಇದೆ ಅಂತ. ನೋಡಿ ಎಷ್ಟಿದೆ ಆಯಿತಾ. ಓಕೆ, ನನಗೆ ದೇವರಾಣಿ ಗೊತ್ತಿಲ್ಲ ಇದೆಲ್ಲ ಹಾಕ್ಬೇಕಾ ಹೇಗೆ ಕತೆ ಅಂತ. ಕಡಿಮೆ ಹಾಕಿದ್ರೆ ಕಡಿಮೆ ಆಗುತ್ತೆ. ಕ್ಲೂಲೆಸ್ ಗೈಸ್, ಕ್ಲೂಲೆಸ್. ನೋಡುವ, ಇದನ್ನೆಲ್ಲ ಹಾಕುವಲ್ಲ, ಮತ್ತೆ ನೋಡುವ ಎಂತ ಆಗ್ತದೆ. ನನಗೆ ದೇವರಾಣಿ ಗೊತ್ತಿಲ್ಲ, ಅದಕ್ಕೆ ಇವಳೆಲ್ಲ ತಗೊಳ್ತಿದ್ದೀನಿ. ಅವ ನೀನು ಬುಡ್ಕ ಬೂರಡತ್ತ ಹೀಗೆ ಹಾಕಿದ್ದೇವೆ, ಎಂತ ಆಗ್ತದೆ ಗೊತ್ತಿಲ್ಲ. ಎಂಥದೊಂದು ಮಾಡ್ದಾಚೆ ವಾ ತುಪ್ಪಡ ಅಂದತ್ತ ಫಸ್ಟ್ ಈ ತಿಕ್ ಮಲ್ಪುಗ ನಾನು ಅದು ಪಾಡಿಗ ಅವೇನು ಅದಿಕ್ಕ ಅವ ಅದೇ ಬಾಯ್ಲ್ ಹಾಕೊಂಡ ತಿರ್ಕೋಕೊಂಡ ಹೋಗ್ಕೊಂಡ. ಓಕೆ ಓಕೆ, ಜಾಸ್ತಿ ಇಲ್ಲ ಬಾಯ್ಲ್ ಅರೆ ಬಲ್ಲೆತ. ಎಂಥದೊಂದು ಮಾಡ್ತಿದ್ದೀವಿ ಗೈಸ್, ತಿನ್ನಂತ ಹೇಳ್ತೇವೆ ಆಯ್ತಾ. ಹೊಗಳ ಆಕಳಿಗೆ ಹೋಯ್ತಲ್ಲ, ಇದು ಜಾಸ್ತಿ ಬೇಯಬಾರ್ದಲ್ಲ, ಸ್ಟ್ರೈನ್ ಮಾಡಿದ್ರೆ ಆಯ್ತಲ್ಲ. ಮತ್ತೆ ಗೈಸ್ ಇಟ್ ಲಿಟರಲಿ ವೆಂಟ್ ಇನ್, ದಟ್ಸ್ ಅಮೇಜಿಂಗ್. ಅಕ್ಕ ಯಾಕಂತೆ ಓಕೆ, ವಾವ್ ಗೈಸ್ ದಟ್ಸ್ ಸೋ ಕ್ಯೂಟ್. ಸ್ವಲ್ಪ ಬೇಯಲಿ ಅಲ್ಲ, ಮತ್ತೆ ತೆಗೆದ್ರೆ ಸ್ಟ್ರೈನ್ ಮಾಡಿದ್ರೆ ಆಯ್ತು. ಓ ಮೈ ಗುಡ್ನೆಸ್, ಅಮೇಜಿಂಗ್. ನನಗೆ ಖುಷಿ ಆಗ್ತುಂಟು ಮಾರೆ. ವಾವ್, ತುಂಬ ಸಹ ಬೇಯಬಾರ್ದು ಮತ್ತೆ ನೋಡಿ. ಸ್ಟ್ರೈನ್ ಮಾಡಿದ ನಂತರ ಹಿಂಗಾಗಿದೆ, ಕಲರ್ಫುಲ್ ತೋರಿಸ್ತೀನಿ ನಾನು. ತುಂಬ ಕಲರ್ಫುಲ್ ಉಂಟಲ್ಲ, ಲುಕ್ಸ್ ನೈಸ್ ಅಲ್ಲ. ಟೇಸ್ಟ್ ನೋಡುವ ಹೇಗಂತ. ಚೆನ್ನಾಗಿ ಕಾಣ್ತದೆ. ಸ್ವಲ್ಪ ಲೈಟಲ್ಲಿ ಸ್ವಲ್ಪ ಅರೋಮ ಬರಲಿ. ಅರೋಮಾ ಈಗ ಆಗ್ತದೆ. ನಾನು ಆ್ಯಕ್ಚುಲಿ ಸಿಂಪಲ್ ಅಂತ ಹೇಳಿದೆ, ಬಟ್ ಇವಳು ಎಗ್ ಹಾಕಿ ಇಲ್ಲದೆ ಫ್ಲೇವರ್ಫುಲ್ ಇರಲ್ಲ, ಸೊ ನಾನು ಎಗ್ ಹಾಕ್ಲಿಕ್ಕೆ ಹೇಳಿದೆ. ಒಂದೆರಡು ಟೇ ಖಾಲಿ ಕೈ ಬೇಡ ಬಂತು, ಖಾಲಿ ನಾನು ಎಗ್ಗಿದೆ ಮಾತ್ರ. ಕೆಲವರೆಲ್ಲ ಏನೋ ಸಪ್ರೇಟ್ ಎಗ್ ಸ್ಕ್ರಾಂಬಲ್ ಮಾಡಿ ಹಾಕ್ತಾರೆ. ನಾವು ಇದರಲ್ಲಿ ಮಾಡಿದಾಗ ನಮಗೆಲ್ಲ ಒಂದು ಗೋಳಿ ಬಜ್ಜಿ ಸಾಸ್ ಇಸ್ ದ ಮೇನ್. ಸ್ವಲ್ಪ ಜಾಸ್ತಿ ಅವ್ರು ಸ್ವಲ್ಪ ಖರಾಬ್ ಮಾಡಿದ್ರು, ಸಾರಿ ಸ್ವಲ್ಪ ಜಾಸ್ತಿ ಕೆಚಪ್ಸ್ ಆಯಿತು, ಬಟ್ ನೋ ಪ್ರಾಬ್ಲಮ್. ಸ್ವಲ್ಪ ಜಾಸ್ತಿ ಇತ್ತು, ಆಗಲ್ಲ. ಮರ ನೂಡಲ್ಸಲ್ಲಿ ಮ್ಯಾನೇಜ್ ಟೈಮ್ ಲೈಕ್ ದ್ಯಾಟ್. ಮತ್ತೆ ಅದ್ರ ಮೇಲೆ ಪೆಪ್ಪರ್ ಎಲ್ಲ ಹಾಕುವ, ಸಾಲ್ಟ್ ಎಲ್ಲ. ಇಟ್ಸ್ ಗೋನಾ ಬಿ ಗುಡ್ ಗೈಸ್. ಯಾ, ಅಂದ್ರೆ ಚಂದ ಇರ್ತದೆ ಅಂತ ಅರ್ಥ. ನಿಮಗೆ ಈ ನೂಡಲ್ಸ್ ಅಲ್ಲಿ ಯಾವ ಟೈಪ್ ಇಷ್ಟ, ಪ್ಲೀಸ್ ಕಾಮೆಂಟ್ ಮಾಡ್ಬೋದಾ? ಎಸ್. ಫುಲ್ ಪಾಡಿ ಪೂರ ಪಾಟ್ ಮಸ್ತ್ ಆಗ್ಬಿಡ್ತೀವಿ ಪಂಡ ಪೂರ ಪಾಟ್ ರೆಡಿ. ದಿ ನೂಡಲ್ಸ್ ಕಡೆ ಉದ ಉದ ಇರ್ತದೆ, ಕಟ್ ಕಟ್ ಅಂತ ಲಗಿತ್ತು. ಹೌದಾ, ಪಂಡ ನಮಗೆ ಮಿಕ್ಸ್ ಮಾಡ್ಪಾಟಿ. ಓಕೆ ಇಷ್ಟೇ. ಓಕೆ, ನಮಗೆ ಇದು ಚಂದ ಉಂಟಲ್ಲ. ನೂಡಲ್ಸ್ ಇಸ್ ರೆಡಿ. ಚೆಕ್ ಚಾಯ್ತಾಲಿ. ಓಕೆ ಗೈಸ್, ಆಗ ಹೇಳಿದಾಗೆ ನೂಡಲ್ಸ್ ರೆಡಿ ಆಯಿತು, ಅವ್ರು ತಿಂದು ಕೂಡ ಆಯಿತು. ಲೆಟ್ ಮೀ ಆಸ್ಕ್ ದೇರ್ ರಿಯಾಕ್ಷನ್ ಆಯಿತು, ಅವರಿಗೆ ಹೇಗೆ ಅನಿಸ್ತು ಅಂತ ಹೇಳ.
ಈಗ ನೋಡಿ ಅವಳು ಅದು ಇವರಿಗೆ ಬಳಸ್ಲಿಕ್ಕೆ ಇಟ್ಟದ್ದು ಇವಳು ತಿಂತಾ ಇದ್ದಾಳೆ. ಹೇಳಿ. ನನಗೆ ನಾನು ಹೇಳ್ತೀನಿ ಮಜ್ಕ ಅಯ್ಯೋ ಚಂದ ಇತ್ತು. ನನಗೆ ಈಗ ಟೇಸ್ಟ್ ಗೊತ್ತಾಗ್ತಿಲ್ಲ ಅಂತ ಸಹ, ಬಟ್ ತುಂಬ ಸ್ವೀಟ್ ಅಂತ ಇದೆ, ಸ್ವೀಟ್ ಟೇಸ್ಟ್ ಇತ್ತು. ನನಗೆ ಹೇಗೆ ಆಯ್ತು ಅಂದರೆ ಜೆನ್ಯುನ್ಲಿ ಲೋಕಿ ನಂಗೆ ತುಂಬ ಚಂದ ಆಯಿತು. ಲೋಕಿ ನನಗೆ ಸಹ ಚಂದ ತುಂಬ ಚಂದ ಆಯ್ತು. ಆಯ್ತು. ಯಾಕಂದರೆ ನಾನು ಫಸ್ಟ್ ಟೈಮ್ ತಿನ್ನೋದು ಮನೇಲಿ ಮಾಡಿದ ನೂಡಲ್ಸನ್ನು. ಅಥವಾ ಮಾವಿ ಮಾಡಿದ ಫಸ್ಟ್ ಟೈಮ್ ತಿನ್ನೋದು ತುಂಬ ಚಂದ ಆಗಿದೆ. ನನ್ನದು ನನಗೆ ಈಗ ಟೇಸ್ಟ್ ಗೊತ್ತಾಗ್ತಿಲ್ಲ, ಬಟ್ ಲಾಸ್ಟಿಗೆ ಸ್ವೀಟ್ ಇದೆ ಇಷ್ಟು ನನಗೆ. ಅದು ಬಿಕಾಸ್ ಆಫ್ ದ ಸಾಸ್ ನಾವು ಲಾಸ್ಟಿಗೆ ಹಾಕಿ. ಸ್ವೀಟ್ ಇಷ್ಟ. ಹಾಂ ಓಕೆ ಗರ್ಲ್ಸ್, ಸೊ ನೆಕ್ಸ್ಟ್ But ಟೈಮ್ it was ನಾವು nice. Next time ಪಾಸ್ತಾ ಟ್ರೈ ಮಾಡ್ಬೇಕಂತ. ಪಾಸ್ತಾ ಅಲ್ಲ, ಸ್ಯಾಂಡ್ವಿಚ್ ಮಾಡೋಣ. ಓಕೆ ಸ್ಯಾಂಡ್ವಿಚ್. ಆಲ್ ಪಾಸ್ತಾ. ಓಕೆ ಡನ್. ಇಲ್ಲಿಗೆ ಇವತ್ತಿನ ನಮ್ಮ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ಏನಿರಲಿಲ್ಲ, ಆ್ಯಸ್ ಯು ಸಾ ಇಟ್ಸ್ ಜಸ್ಟ್ ಅ ಡೇ ಇನ್ ಮೈ ಲೈಫ್ ಆನ್ ಅ ವೀಕೆಂಡ್. ಸೊ ಇವಾಗ ಟೈಮ್ ಕೂಡ ಆಯಿತು ನಮಗೆ. ಇವರಿಗೆ ನಾಳೆ ಸ್ಕೂಲ್ ಹೋಗಬೇಕು, ನನಗೆ ನಾಳೆ ಆಫೀಸ್ ಹೋಗಬೇಕು. ಮತ್ತೆ ನಮಗೆ ಓಣಮಿದು ರಜೆ ಉಂಟು. ಸೊ ಯಾ, ಅದು ಓಣಂ ರಜೆ ಬರೋಕ್ಕಿಂತ ಮುಂಚೆ ವ್ಲಾಗ್ ಅಪ್ಲೋಡ್ ಮಾಡಲಿಕ್ಕೆ ನಾನು ತುಂಬ ಟ್ರೈ ಮಾಡ್ತೀನಿ. ನಾಳೆನೇ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಓಕೆ ಗೈಸ್, ಸಿ ಯು ಆಲ್, ಸ್ಟೇ ಟ್ಯೂನ್. ನೆಕ್ಸ್ಟ್ ವ್ಲಾಗ್, ಬಾಯ್.